ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬೆಣ್ಣೆ ಚಕ್ಲಿ ಮಾಡ್ತಾ ಇದ್ದೀನಿ. ಬೆಣ್ಣೆ ಮುರುಕು ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಬೆಣ್ಣೆ ಚಕ್ಲಿ ಮಾಡೋದಕ್ಕೆ ನೋಡಿ, ನಾನು 3 ಪಾವು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮೂರು ಪಾವು ಅಕ್ಕಿ ಹಿಟ್ಟಿಗೆ ನೋಡಿ, ಇದು ಪಾವು ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ. ನೀವು ಯಾವುದೇ ಒಂದು ಅಳತೆ ಆದರೂ ತೊಗೋಬೋದು. 3 ಅಕ್ಕಿ ಹಿಟ್ಟು, 2 ಮೈದಾ ಹಿಟ್ಟು. 3 ಪಾವು ಅಕ್ಕಿ ಹಿಟ್ಟು, 2 ಪಾವು ಮೈದಾ ಹಿಟ್ಟು ಹಾಕಿದ್ದೀನಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆದಮೇಲೆ ನೋಡಿ, ಈ ರೀತಿ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ. ಮೊದಲು ನಾನು ಈ ಹಿಟ್ಟನ್ನು ಸ್ಟೀಮಲ್ಲಿ ಬೇಯಿಸ್ತೀನಿ. ಆವಿಯಲ್ಲಿ ಬೇಯಿಸ್ಕೋಬೇಕು. ಒಂದು 20 ನಿಮಿಷ ಬೇಯಿಸ್ಬೇಕಾಗತ್ತೆ. ನೀರು ಕುದಿಯುವಾಗ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ 20 ನಿಮಿಷ ಬೇಯಿಸ್ಬೇಕು. ಇದು ಈ ರೀತಿ ಬೇಯಿಸ್ಬೋದು, ಅಥವಾ ಬಾಣಲೆಯಲ್ಲಿ ಹಾಕಿ ಸ್ಟವ್ನ ಉರಿ ಸಿಮ್ಮಲ್ಲಿ ಇಟ್ಕೊಂಡು ಹುರಿಬಹುದು. ಎಷ್ಟು ಹುರಿಬೇಕಂದ್ರೆ ನೋಡಿ, ಇದೀಗ ಉಂಡುಂಡೆ ಆಗಿದೆ. ಈ ರೀತಿ ಈಗ ಮಾಡಿದ್ರೆ ಉಂಡುಂಡೆ ಬರುತ್ತೆ. ಆ ರೀತಿ ಉಂಡೆ ಬಂದರೆ ಹಿಟ್ಟು ಬೆಂದಿದೆ ಅಂತ ಅರ್ಥ. ನೋಡಿ, ಮೊದಲಿಗೆ ಈ ರೀತಿ ಇರುತ್ತೆ, ಪುಡಿ ಪುಡಿ ಇರುತ್ತೆ, ಉಂಡುಂಡೆ ಇರಲ್ಲ. ಹೀಗೆ ಉದುರು ಇರುತ್ತೆ. ಬೆಂದಿರೋಂಥ ಹಿಟ್ಟು ನೋಡಿ, ಹೀಗೆ ಉಂಡುಂಡೆ ಬರುತ್ತೆ. ಈಗ ಇದು ಆಗಿದೆ ಅಂತ ಅರ್ಥ. ಇದೇ ರೀತಿ ಬಾಣಲಿಗೆ ಹಾಕಿ ಹಿಟ್ಟು ಹುರಿಯುವಾಗ ಕೂಡ ಬಿಸಿ ಆಗ್ತಾ ಆಗ್ತಾ ಉಂಡುಂಡೆ ಬರುತ್ತೆ. ಅಲ್ಲಿವರೆಗೂ ಹುರಿಬೇಕು. ಸ್ಟೀಮಲ್ಲಿ ಬೇಯಿಸಿ, ಇಲ್ಲಾಂದರೆ ಬಾಣಲೆಯಲ್ಲಿ ಹುರಿಬಹುದು. ಕಲರ್ ಚೇಂಜ್ ಆಗದೇನೆ ನೋಡ್ಕೋಬೇಕು ಹುರಿಯುವಾಗ. ಈಗ ನೋಡಿ, ಈ ಉಂಡೆ ಆಗಿರೋದನ್ನೆಲ್ಲ ಬಿಡಿಸ್ಕೋತಾ ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಹಿಟ್ಟನ್ನು. ಒಂದು ದೊಡ್ಡ ಪಾತ್ರೆಗೆ ಹಾಕಿ ಈ ರೀತಿ ಸರಿಯಾಗಿ ಆ ಉಂಡೆ ಆಗಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಬೇಕು. ಈಗ ಹಿಟ್ಟು ತಣ್ಣಗಾಗಿದೆ. ತಣ್ಣಗಾಗಿರುವಂಥ ಹಿಟ್ಟಿಗೆ ನಾನು ಕರಗಿಸಿರುವಂಥ ಬೆಣ್ಣೆ ಹಾಕ್ತಾ ಇದ್ದೀನಿ. 6 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಬೇಕು. 6 ಟೇಬಲ್ ಸ್ಪೂನ್ ಅಥವಾ 7 ಟೇಬಲ್ ಸ್ಪೂನ್ ಕೂಡ ಹಾಕ್ಬೋದು. ಮತ್ತೆ ಓಂ ಕಾಳು ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಖಾರದ ಪುಡಿ ಹಾಕ್ತಾ ಇದ್ದೀನಿ 2 ಸ್ಪೂನು. ನೀವು ಖಾರದ ಪುಡಿ ಹಾಕದೆ ಕೂಡ ಮಾಡ್ಕೋಬೋದು, ಚೆನ್ನಾಗುತ್ತೆ. ಮತ್ತು ಇದು ಎಳ್ಳು, ನಾನು ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ 2 ಟೇಬಲ್ ಸ್ಪೂನ್. ಕಪ್ಪು ಎಳ್ಳು ಕೂಡ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಬೇಕು. ನೋಡಿ, ಕಲಿಸಿದ್ದೀನಿ. ಇನ್ನು ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋ ಥರ ನಾದ್ಕೋಬೇಕು. ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳುರು ಆಗಬಾರ್ದು. ಈ ರೀತಿ ಇರಬೇಕು. ಕಲಸಿ ಇದು ಇಡೋದೇನು ಬೇಡ, ಕಲಸಿದ ಕೂಡಲೇ ಚಕ್ಲಿ ಮಾಡಬೇಕು. ನೋಡಿ, ನಾನೊಂದು ದಪ್ಪ ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಸವರಿ ಇದ್ರ ಮೇಲೆ ಚಕ್ಲಿ ಮಾಡ್ತೀನಿ. ಇದ್ರ ಎಣ್ಣೆ ಸವರಿ ಚಕ್ಲಿ ಹಾಕೋದ್ರಿಂದ ಚಕ್ಲಿ ಈಸಿಯಾಗಿ ತೆಗಿಬಹುದು. ಚಕ್ಲಿ ಒಳ್ಳು
ಚಕ್ಲಿ ಒಳ್ಳಿಗೂ ಕೂಡ ಒಳಗೆ ಎಣ್ಣೆ ಸವರ್ತೀನಿ, ಹಿಟ್ಟು ಅಂಟದೇ ಇರಲಿ ಅಂತ. ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಚಕ್ಲಿ ಒಳ್ಳಿಗೆ ಹಾಕಿ ನಾನು ಚಕ್ಲಿ ಮಾಡಿಟ್ಕೋತೀನಿ, ಚಕ್ಲಿ ಒತ್ತಿಟ್ಕೋತೀನಿ. ಈ ರೀತಿ ಚಕ್ಲಿ ಮಾಡುವಾಗ ನಾನು ಸ್ಟವ್ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ಗಿಂತ ಕಮ್ಮಿ, ಸಿಮ್ಗಿಂತ ಜಾಸ್ತಿ ಸ್ಟವ್ನ ಉರಿ ಇಡಬೇಕು. ಸ್ಟವ್ನ ಉರಿ ಜಾಸ್ತಿ ಇಡಬೇಡಿ, ಒಳಗೆ ಬೇಯೋದಿಲ್ಲ, ಹೊರಗೆ ಮಾತ್ರ ಕೆಂಪಗಾಗತ್ತೆ. ಮೀಡಿಯಮ್ಗಿಂತ ಕಮ್ಮಿ ಉರಿ ಮತ್ತು ಸಿಮ್ಗಿಂತ ಜಾಸ್ತಿ ಇರಬೇಕು ಸ್ಟವ್ನ ಉರಿ. ನೋಡಿ ಎಣ್ಣೆ ಕಾದಿದೆಯಾ ಅಂತ ನಾನು ಚೆಕ್ ಮಾಡ್ತೀನಿ. ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿದರೆ ಆ ಹಿಟ್ಟು ಹಾಕಿದ ಕೂಡಲೇ ಮೇಲೆ ತೇಲಿ ಬರುತ್ತೆ. ಆ ರೀತಿ ತೇಲಿ ಬಂದಾಗ ಎಣ್ಣೆ ಕಾದಿದೆ ಅಂತ. ಎಣ್ಣೆ ಕಾದಿಲ್ಲ ಅಂದರೆ ಹಿಟ್ಟು ಮೇಲೆ ತೇಲಿ ಬರಲ್ಲ, ಕೆಳಗೆ ಕೂತ್ಬಿಡುತ್ತೆ. ಮೊದಲಿಗೆ ನಾನು ಎರಡು ಚಕ್ಲಿ ಹಾಕಿ ಬೇಯಿಸಿ ತೆಗಿತೀನಿ. ತೆಗೆದ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ರುಚಿ ನೋಡ್ತೀನಿ, ಉಪ್ಪು ಸರಿ ಇದೆಯಾ ಅಂತ. ಮತ್ತು ಚಕ್ಲಿ ಗಟ್ಟಿ ಇದ್ದರೆ ಮತ್ತೆ ಸ್ವಲ್ಪ ಅದಕ್ಕೆ ಬೆಣ್ಣೆನ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕಿ, ತುಂಬ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಮತ್ತೆ ಬೆಣ್ಣೆ ಹಾಕಿ ಹಿಟ್ಟನ್ನು ಕಲಿಸ್ಬೋದು. ಮೊದಲಿಗೆ ಈ ರೀತಿ 1-2 ಮಾಡಿ ತಣ್ಣಗಾದ್ಮೇಲೆ ತಿಂದು ನೋಡಿನೇ ಮತ್ತೆ ಬೇರೆದೆಲ್ಲ ಮಾಡೋದು ಒಳ್ಳೆಯದು. ನಾವು ಎಷ್ಟೇ ಅನುಭವದಿಂದ ಮಾಡುವಾಗಲೂ ಈ ಥರದ್ದೆಲ್ಲ ಆವಾಗ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಹಾಗಾಗಿ ಈ ರೀತಿ ಮೊದಲಿಗೆ ರುಚಿ ನೋಡಿ ಮತ್ತೆ ಅದನ್ನು ಸರಿ ಮಾಡ್ಕೋಬೋದು. ಈಗ ನೋಡಿ ಬೆಣ್ಣೆ ಚಕ್ಲಿ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.